ಹಾಯ್ ನಮಸ್ತೆ, ಮತ್ತೊಮ್ಮೆ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸ್ನೇಹಿತರಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಗಣೇಶ ಸ್ನೇಹಿತರೆ, ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ಇವರ ವತಿಯಿಂದ ಒಂದು ಗಮ್ಮತ್ತಂಬು ಕಾರ್ಯಕ್ರಮ ನಡೀತಿತ್ತು. ಇಲ್ಲಿ ನೋಡಿ ಸ್ನೇಹಿತರೆ, ಗಮ್ಮತ್ತಂಬು ಮುಖಮಂಟಪ ಒಳ್ಳೆ ತೋರ್ತಿತ್ತು. ಅದೇ ರೀತಿ ಒಳಗೆ ಕೆಸರು ಗದ್ದೆ ಆಟಕ್ಕೂ ರೆಡಿ ಆಗ್ತಿದ್ರು ಒಳಗೆಲ್ಲ. ಇಲ್ಲಿ ಕಾಣಿ, ಇದು ನಮ್ಮ ಜೈನರ ಕಲಾಮಂದಿರ ಪಕ್ಕದಲ್ಲಿರುವಂಥ ಒಂದು ಗದ್ದೆಯೆಲ್ಲ ನಡೀತಿರುವುದು. ಅದೇ ರೀತಿ ಈ ಕಾರ್ಯಕ್ರಮ ನಮ್ಮ ಬೈಂದೂರಾಗ ಫಸ್ಟ್ ನಡೋದು. ಅದೇ ರೀತಿ ಖುಷಿ ಆಗ್ತಿತ್ತು ಕಾಮಕ್ಕೆ. ಎಂಟ್ರೆನ್ಸಿಗಂತೂ ನಮ್ಮ ಕುಂದಾಪುರ ಕನ್ನಡದ ಸಂಬಂಧಪಟ್ಟದ್ದು ವೀರಚಂದ್ರಾಸ ಲಾಪಿಗೆ ಬುದ್ಧದ್ದು ಪೋಸ್ಟಲ್ಲೇನು ಕಾಮೋದೇ ಬೇಡ, ಒಲ್ಲ ಗಡ್ದಿತ್ತು. ಅದೇ ರೀತಿ ನಾವೀಗ ನೋಡ್ತಾ ನೋಡ್ತಾ ಒಳಗೆ ಎಂಟ್ರಿ ಹೊತ್ತಿಗೆ ನಮ್ಮ ಗುರುವಣ್ಣನ ದರ್ಶನ ಆಯ್ತು ಕಾಣಿ. ನಮ್ಮ ಬರಿಗಾಲ ಸಂತ ಗುರುವಣ್ಣ, ಬೈಂದೂರು ತಾಲೂಕು ಶಾಸಕರು, ಒಂದು ಅಂಗಡಿಯಾಗೆ ತಿಂಡಿ ತಿನ್ಕಂದು ಕೂಕೊಂಡಿರು. ಅದೇ ರೀತಿ ನಮ್ಮ ಶರತ್ ಶೆಟ್ರಂತೂ ಹಾಳಿ ಕಡಿ ಹಾಕೊಂಡು ಒಳ್ಳೆ ಗಡ್ಜಿದ್ರು ಕಾಣಿ. ಇಲ್ಲೇ ನಮ್ಮ ಗುರುವಣ್ಣೊಟ್ಟಿಗೆಲ್ಲ ಮಾತಾಡ್ತಿದ್ರು. ಇದು ನಮ್ಮ NH ಪಕ್ಕದಲ್ಲಿರುವಂಥ ಒಂದು ಗದ್ದೆ. ಇಲ್ಲಿ ಕಾಣಿ ಎಷ್ಟು ದಡ್ಕಿತ್ತಲ್ಲ ಗದ್ದೆ. ಹಾಗೆ ನಾವು ಮುಂದಿಂದೆಲ್ಲ ಏನೇನು ಸ್ಪರ್ಧೆ ನಡೀತೆ ಎಲ್ಲ ಕಣ್ಕೊಂಡು ಹೋಗಪ್ಪ. ತುಂಬ ಅಂಗಡಿ ಎಲ್ಲ ಬಂದಿತ್ತು ತಿಂಬಷ್ಟು. ಅರೆ ತಿಂಬಕ್ಕೆ ಕಾಸಿಲ್ಲ, ಎಂತಕ್ಕಂದ್ರೆ ಬ್ಯಾಲಿ ಬದಾಗೆ ಫಿಶಿಂಗ್ಗೆ ಅಂತಷ್ಟು ಸರಿಯಾಗಿ ಸ್ಟಾರ್ಟ್ ಆಗಲಿಲ್ಲ, ಬಿಚ್ಚು ಅಂದರು. ದಯವಿಟ್ಟು ಗಮನಿಸಿ, ಅಕ್ಕಚಕ್ಕಾಟದ ನಾವು ಹೆಸರು ಓದಿ ಹೇಳ್ತೇವೆ. ಕ್ಯಾಪ್ಟನ್ ಪ್ಲೀಸ್ ಕೈ ಎತ್ತಿ. ಹೋಲಿ ಕ್ರಾಸ್ ಎಲ್ಕಡೆ ಸ್ನೇಹಿತರೆ, ಈ ಕೆಸರು ಗದ್ದೆಗೆ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ನಿಂತ್ಕೊಂಡಿರ. ಆಚೆ ತಿರ್ಗಾಡ್ತಿದ್ರು. ಹಂಗೆ ಪಾಗರ್ ಮನೆ ಕೂಕೊಂಡಿದ್ರು. ಅದೇ ರೀತಿ ಸ್ಪರ್ಧೆ ಕಾಂಬೋರು ಕಾಣ್ತಿದ್ರು. ನಾವು ಕೂಡ ಎಲ್ಲ ವಿಡಿಯೋ ಎಲ್ಲ ಮಾಡ್ತಿದ್ದೆ. ಈಗ ಇಲ್ಲಿ ನೋಡಿ ಸ್ನೇಹಿತರೆ, ಈಗ ವಾಲಿಬಾಲ್ ನಡೀತಿತ್ತು. ಮತ್ತು ಪಕ್ಕದಾಗೆ ಟಗ್ ಆಫ್ ವಾರಿಗೆ ಅಂದಕ್ಕೆ ಹೆಂಗಸರೆಲ್ಲ ರೆಡಿ ಆಗ್ತಿದ್ರು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮತ್ತು ಇನ್ನೊಂದು ಬದಿಗೆ ಹಾಳಿ ಕಡೆಯಾಗಿ ಹೇಳೋದು ಎಲ್ಲ ಐತೇನೋ ಗೊತ್ತಿಲ್ಲ. ನಾವು ಸ್ವಲ್ಪ ಪಪ್ಪುದು ಲೇಟ್ ಆಯ್ತು, ಎಂತಕಂದ್ರೆ ಮಧ್ಯಾಹ್ನ ಬಂದದ್ದು. ಅಷ್ಟೊಳಗೆಲ್ಲ ಕೆಲವುದೆಲ್ಲ ಸ್ಪರ್ಧೆ ಮುಗ್ದಿರುತ್ತೆ. ಹಾಗೆ ಚೂರು ಪಾರಿ ಇದ್ದದ್ದೇನಿದ್ರು ನಾವೀಗ ವೀಡಿಯೋ ಮಾಡ್ಕೊಂಡು ಹೋಗಿಲ್ಲ, ಅದಕ್ಕೋಸ್ಕರ ಒಂದು ಬಂದಿತ್ತು. ಹೆಂಗಸರೆಲ್ಲ ಆಚೆ ಹಾಪರೆಲ್ಲ ತಿರ್ಗಾಡ್ತಿದ್ರು ಗಣಿ. ಅವರಿಗೆ ಥ್ರೋ ಬಾಲ್ ಇತ್ತು, ಹಗ್ಗ ಜಗ್ಗಾಟನೂ ಇತ್ತು. ಎಂತ ಹೇಳು ಸ್ನೇಹಿತರೆ, ಬರೀ ಗೆದ್ದಿಗೂ ಕೆಸರು ಅಲ್ಲದೆ ಮೇಲೆ ಗ್ರೌಂಡಿಗೂ ಕೆಸರೆ. ಗಣಿ ಎಲ್ಲ ಕೆಸರು ನಿಂತ್ಕೊಂಬಕಾಯ್ದೆ ಎಲ್ಲ ಸ್ಟೇಜ್ ಮೇಲೆಲ್ಲ ಬಂದು ಕೂಕೊಂಡು ಬಿಟ್ಟಿರ. ಇಲ್ಲಿ ನೋಡಿ ಸ್ನೇಹಿತರೆ, ಮರುವಂತೆ ಒಂದು ಟೂರಿಸಮ್ ಪ್ಲೇಸಿಂದ ನಮ್ಮ ವಾಟ್ರ್ ಬೋಟು ಕೂಡ ಬಂದಿತ್ತು. ಸುಮಾರು ಜನ ಖುಷಿ ಆಡ್ತಿದ್ರು. ಎಂತಕಂದ್ರೆ ಕಡ್ಲಾಗಂತೂ ಆಡೋಕ್ಕಾಗ್ತಿಲ್ಲ, ಹೊಳಿ ಬದಿಗಾರ ಆಡು ಅಂದ್ಕೊಂಡು ಸಣ್ಣ ದೋಣಿಗೆ ದಡ್ದಂದು ದೋಣಿಗೆ ಒಂದು 3-4 ಜನ ಒಬ್ಬರು ಆಡೋದು ಎಲ್ಲ ಇತ್ತು. ಇಲ್ಕೊಂಡು ಕೆಲವರೆಲ್ಲ ಗೆದ್ದಿ ಬಯಲಾಗೆಲ್ಲ ಕೆಸರಾಗೆಲ್ಲ ಏನು ಹೊರಕ ಆಡ್ತಿದ್ರು ಮಕ್ಕಳೆಲ್ಲ. ಇಲ್ಲೇ ಪಕ್ಕದಾಗಿ ದೋಣಿಗೆಲ್ಲ ಕೆಲವರು ಬೋಟಿಂಗ್ ಮಾಡ್ತಿದ್ರು. ದಡ್ಡರ ಸಣ್ಣರ ಅಂತಿಲ್ಲ, ಎಲ್ಲ ಆಡೋದೇ. ನಮಗೆ ಈ ಆಟ ಎಲ್ಲ ಸಾಕತ್ತಿಲ್ಲ. ನಾವು ಸಮುದ್ರದಾಗೆ ದೊಡ್ಡ ದೋಣಿಗೆ ಆಟ ಆಡುವರ. ಅದೇ ರೀತಿ ನಾವು ಕೆಸರು ಗೆದ್ದಿ ಆಟ ಕಾಣ್ಕಂಡು ಒಂದು ಬಂದಿತ್ತು. ವಾಲಿಬಾಲಾಗೆಲ್ಲ ಗಡ್ಜಾಯಿ ಆಟ ಆಡ್ತಿದ್ರು. ಅದೇ ರೀತಿ ಇಲ್ಕಣಿ ನಮ್ಮ ಕೋಚ್ ಮೋಹನ್ ಅಣ್ಣಿದ್ರು ಕಣಿ. ಈಗ ನಮ್ಮ ಬದಿಯರೆಲ್ಲ ಇದ್ರೆ ಆಡ್ಕಂದಿಕ್ಕೆ ಹಗ್ಗ ಜಗ್ಗಾಟ ಆಡೋರು ಇವರೆಲ್ಲ. ಹಾಗೆ ಆಟ ಆಡೋ ಇನ್ನೊಂದು ಬದಿ ಹೋಯ್ತು. ಆಚೆಗೆಲ್ಲ ಬರೀ ಕೆಸರು ಮಯ ಇತ್ತು ಗ್ರೌಂಡ್. ಈಚೆಗಂತೂ ಇನ್ನೊಂದು ರೋಡ್ ಬದಿತ್ತು, ಅದು ಕೆಸರು ಮಯನೇ. ಎಲ್ಲಿ ಕಂಡು ಕೆಸರೆ, ಕಾಲೆಲ್ಲ ಕೆಸರು ಗೊತ್ತಿ. ಅದೇ ಕಾರಣ ಇಲ್ಲಿ ಹೆಂಗಸ್ರಲ್ಲ ಈಗ ಹಗ್ಗ ಜಗ್ಗಾಟ ಆಡ್ಕೊಂಡು ರೆಡಿ ಆಯ್ರ. ಎಂಥ ಹಗ್ಗ ಜಗ್ಗಾಟ ಆಡೋದು ಮಾರ್ರೆ, ಬರೀ ಕೆಸರು ಗದ್ದೆ ಆಡ್ರೆ ಏನು ಗ್ರಿಪ್ಪಾಗಿ ಹಿಡ್ಕೊಂಡುತ್ತ ಬರೀ ಜಾರ್ತಾ ಇರೋದು. ಯಾರಿಗುಂಟು ಯಾರಿಗಿಲ್ಲ. ಅದಕ್ಕೆ ಎಂಥವ್ರು ಖುಷಿಯಾಗಿ ಆಡು ಅಂದಿಕ್ಕೆ ಈ ಕಾರ್ಯಕ್ರಮಕ್ಕೆ ಗಮ್ಮತ್ತಿ ಅಂದು ಹೆಸರಿಟ್ಟಿದ್ದು. ನಮ್ಮ ಸ್ಟೇಜ್ ಮೇಲಂತೂ ಜನ ರಾಸ್ ಬಿದ್ದೀವಿರ. ಯಾಕಂದ್ರೆ ನಮ್ಮದು ಮೊಬೈಲಿಗೆ ಅಷ್ಟು ಝೂಮ್ ಮಾಡೋಕ್ಕಾಗ್ತಿಲ್ಲ. ನಮ್ಮ ಮಂಗಳೂರಿನ ಮಾನ್ಯ ಸಂಸದರಾದ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ಬಂದಿರ. ಅಲ್ಲಿ ಕಣಿ ಸ್ಟೇಜ್ ಮೇಲೆ ಹೋಗುವವರೆಲ್ಲ ಸನ್ಮಾನ ಮಾಡ್ತಿದ್ರು. ಹಾಗೆ ನಾವು ಒಂದು ಮುಂದೆ ನೋಡ್ತಾ ಹಾಪುವ. ಈಗ ಕಣಿ ವಾಲಿಬಾಲ್, ಥ್ರೋ ಬಾಲ್, ಹಗ್ಗ ಜಗ್ಗಾಟ, ಏನು ಹೇಳುವುದು.
ಗಮ್ಮತ್ತೋ ಗಮ್ಮತ್ತು ಇಲ್ಕಣಿ ಹೆಂಗಸರ್ ಕಣಿ ಯಾವ ರೀತಿ ಕಣಿ ಹಗ್ಗ ಜಗ್ಗಟ್ಟ ಆಡು ಅಂದ್ರೆ ಕೈ ಜಾರತ್ತೆ. ಯಾವ ಬದಿ ಆಡೋದೊಂದಿಗೆ ಗೊತ್ತಿರಲಿ, ಒಂದೊಂದೇ ಬದಿ ಸಲ ಎಳೆಳ್ದು ಆಗ್ತಿದ್ರು ಕಣಿ. ಡೈಲಿ ಕಾಮ್ತಾ ಹಾಪು ಈಗ ಯಾವ ರೀತಿ ಎಷ್ಟೆಷ್ಟು ಟೀಮೆಲ್ಲ ಹಗ್ಗ ಜಗ್ಗಟ್ಟ ಆಡುತ್ತಂದು ಕಾಂಬುವ. ನಮಗೆ ಆದಷ್ಟು ವಿಡಿಯೋ ಮಾಡ್ತಿದ್ದೆ, ನೀವು ಕಾಣ್ತಾ ಹೋಯ್ನಿ ಸ್ನೇಹಿತರೆ. ಹೇಳ್ಕಂದ್ರೆ ಮೇಲೆ ಗ್ರೌಂಡಾಗ ಆಡೋಕ್ಕೂ ಈ ಕಿಸರು ಗೆದ್ದಾಗ ಆಡೋಕ್ಕೂ ತುಂಬ ಡಿಫ್ರೆನ್ಸ್ ಇತ್ತು. ನಾವಿಲ್ಲೇ ಕಾಣಿ ನಾವು ಹೋಗಿ ಗೆದ್ದಿಗಿಡ್ದು ಕೆಸರಾಟ ಆಡು ಅಂದರೂ ಆತಿಲ್ಲ ಮಾರ. ಎಂತಕ್ಕಂದ್ರೆ ಸ್ವಲ್ಪ ಎಲ್ಲಿಗೋ ಒಂದು ಬದಿ ಹೋಗಿ ಬಂದೆ, ಸ್ವಲ್ಪ ಗೊಜ್ಜೆ ಇದ್ದೆ, ಒಳ್ಳೆ ಡ್ರೆಸ್ ಆಗಿದ್ದೆ, ಮತ್ತು ಸುಮ್ಮನೆ ಕೋಳಿ ಮಾಡ್ಕೊಂಡೆ ಅಂತಕ್ಕಂತ ಈಗ ಹೋಗೋರು ಇಲ್ಲ ಹಾಗೆ ಮ್ಯಾಲೆ ನಿಂತ್ಕೊಂಡೆ ವಿಡಿಯೋ ಮಾಡ್ತಿದ್ದೆ. ಆಯಿತು ಸ್ನೇಹಿತರೆ, ಮತ್ತೆ ನನಗೆ ಮಾತಾಡೋಕ್ಕೆ ಅಂತ ಅಷ್ಟು ಗೊತ್ತಿಲ್ಲ, ಆದರೆ ಮುಂದಿಂದೆಲ್ಲ ವಿಡಿಯೋ ನೀವೇ ನೋಡ್ತಾ ಹೋಯ್ನಿ. ಕೇವಲ 3 ನಿಮಿಷ ಮಾತ್ರ ತಂಡಕ್ಕೆ, ಒಂದೂವರೆ ಅಂದರೆ 3 ನಿಮಿಷದಲ್ಲಿ ಮುಕ್ತಾಯ. ಮುಂದಿನ ಪಂದ್ಯಾಟ ವಾಲಿಬಾಲ್. ಸಾಕಷ್ಟು ಮಧ್ಯಾಹ್ನ ಗಂಜಿ ಊಟವನ್ನು 5,000ಕ್ಕೂ ಹೆಚ್ಚು ಜನ ಪ್ರೇಕ್ಷಕರು ಗಂಜಿ ಊಟವನ್ನು ಹಾಕಿ ಬೆಳಗ್ಗೆಯಿಂದ ಹಲವಾರು ಪ್ರೇಕ್ಷಕರು ಈ ಒಂದು ಗಮ್ಮತ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸಿ. ಸ್ನೇಹಿತರೆ, ಹಾಗೆ ಮತ್ತೊಂದು ವೀಡಿಯೋದೊಂದಿಗೆ ಬರ್ತೇನೆ. ಅದೇ ರೀತಿ ನನ್ನ ವೀಡಿಯೋ ಎಲ್ಲ ನೋಡ್ತಾ ಇರಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ.